ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತು ನಾವೀಗ ಪೊಟೆನ್ಷಿಯಲ್ಸ್ ಆ್ಯಂಡ್ ಕೆಪಾಸಿಟೆನ್ಸ್ ಮುಗಿಸಿದ್ದೀವಿ. ಅದರ ರಿಲೇಟೆಡ್ ಪ್ರಾಬ್ಲಮ್ಸ್ನ ಈಗ ಸಾಲ್ವ್ ಮಾಡ್ತಾ ಇದ್ದೀವಿ. ದೀಸ್ ಪ್ರಾಬ್ಲಮ್ಸ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಸಾಲ್ವಿಂಗ್ JEE ಕ್ವೆಶನ್ಸ್ ಆಸ್ ವೆಲ್ ಆಸ್ ನೀಟ್ ಕ್ವೆಶನ್ಸ್. ಈ ಸ್ಯಾಂಪಲ್ ಕ್ವೆಶನ್ನ ನೋಡಿ. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಶೋನ್ ಇನ್ ದ ಫಿಗರ್. ಇಲ್ಲಿ ಫಿಗರ್ ಕೊಟ್ಟಿದ್ದಾರೆ. ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ವಿಲ್ ಬಿ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಒಂದು 2 ಕ್ವಾಡ್ರೆಂಟ್ಗಳನ್ನು ಬರ್ಕೊಂಡಿದ್ದಾರೆ. ಒಂದು ವೈ ಆ್ಯಕ್ಸಿಸ್ ಇದೆ, ಎಕ್ಸ್ ಆ್ಯಕ್ಸಿಸ್ ಇದೆ. ಎಕ್ಸ್ ಆ್ಯಕ್ಸಿಸ್ಗೆ 30 ಡಿಗ್ರಿ ಸ್ಲ್ಯಾಂಟ್ ಆಗಿ 3 ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ಗಳನ್ನು ಕೊಟ್ಟಿದ್ದಾರೆ. ಇದೊಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸು. ಈ ಸರ್ಫೇಸ್ನ ಎಲ್ಲ ಕಡೆನೂ ಪೊಟೆನ್ಷಿಯಲ್ಲು 10 ವೋಲ್ಟ್ಸ್ ಇದೆ. ಈ ಈಕ್ವಿ ಪೊಟೆನ್ಷಿಯಲ್ನ ಸರ್ಫೇಸ್ ಮೇಲೆ 20 ವೋಲ್ಟ್ಸ್ ಇದೆ, ಇಲ್ಲಿ 30 ವೋಲ್ಟ್ಸ್ ಇದೆ. ಈ ಪಾಯಿಂಟ್ಗೆ ಮತ್ತು ಈ ಪಾಯಿಂಟ್ಗೆ ನೋಡಿ 10 ಸೆಂಟಿಮೀಟ್ರಷ್ಟು ಡಿಫ್ರೆನ್ಸ್ ಇದೆ, ಮತ್ತು ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟ್ರಷ್ಟು ಡಿಫ್ರೆನ್ಸ್ ಇದೆ. ನಾವೀಗ ಈ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ನ ಪ್ಲೇನು ಎಕ್ಸ್ ಆ್ಯಕ್ಸಿಸ್ಗೆ 30 ಡಿಗ್ರಿ ಮಾಡ್ಕೊಂಡಿದೆ. ನಾವು ಅದನ್ನು ಫಿಗರಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಯಾವ್ಯಾವ ಕಾನ್ಸೆಪ್ಟನ್ನ ಯೂಸ್ ಮಾಡ್ತಾ ಇದ್ದೀವಿ ಈ ಸೊಲ್ಯೂಷನ್ನ ಆನ್ಸರ್ನ ಫೈಂಡ್ ಔಟ್ ಮಾಡಲಿಕ್ಕೆ ಅನ್ನೋದನ್ನು ಫಸ್ಟು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಫಸ್ಟ್ ಆಫ್ ಆಲ್ ವಿ ಶುಡ್ ಬಿ ನೋಯಿಂಗ್ ದಿಸ್ ಫಾರ್ಮುಲಾ, ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಗೊತ್ತಿರಬೇಕು. ಏನದು? ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಈಕ್ವಲ್ ಟು -dV/dr. ಸೊ ಇದು ಪೊಟೆನ್ಷಿಯಲ್ ಡಿಫ್ರೆನ್ಸು. ಇದು ಸ್ಮಾಲ್ ಚೇಂಜ್ ಇನ್ ದ ಪೊಸಿಷನ್ ಆಫ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್. ಈಗ ಈ ನೆಗೆಟಿವ್ ಸೈನ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಈ ಫಾರ್ಮುಲನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. -dV ಅಂತಂದರೆ ಡಿಕ್ರೀಸ್ ಇನ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ. ಎಲೆಕ್ಟ್ರಿಕ್ ಫೀಲ್ಡು ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಯಾವ ಡೈರೆಕ್ಷನಲ್ಲಿ ಪೊಟೆನ್ಷಿಯಲ್ಲು ಡಿಕ್ರೀಸ್ ಆಗ್ತಾ ಇದೆಯೋ ಅದೇ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಅದೇ ಈ ಈಕ್ವೇಷನ್ನ ಅರ್ಥ. ಜೊತೆಗೆ ಈ dV/dr ಇದೆಯಲ್ಲ ನೋಡಿ, ಪೊಟೆನ್ಷಿಯಲ್ ಅನ್ನೋದು ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ. ಈವನ್ ದಿಸ್ ಡಿಸ್ಟೆನ್ಸ್ ಇಸ್ ಆಲ್ಸೋ ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ ಅಂತಲೇ ತೊಗೋಬೋದು ನಾವು. ದಿಸ್ dV/dr ಇದೆಯಲ್ಲ, ಚೇಂಜ್ ಆಫ್ ಸ್ಕೇಲಾರ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಆರ್ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್, ಇದನ್ನು ನಾವು ಗ್ರೇಡಿಯಂಟ್ ಅಂತ ಕರೀಬೇಕು. ಪರ್ಟಿಕ್ಯುಲರ್ಲಿ ಈ dV/drನ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಕರೀತಾರೆ. ಸೊ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಗ್ರೇಡಿಯಂಟಲ್ಲಿ ಹೇಗೆ ಅಂತಂದರೆ, ಗ್ರೇಡಿಯಂಟ್ ವಿಲ್ ಗಿವ್ ಯು ಮ್ಯಾಕ್ಸಿಮಮ್ ಚೇಂಜ್ ಅನ್ನು ತೋರಿಸುತ್ತೆ. ಈಗ ನಮಗೆ ಇಲ್ಲಿ dV/dr ಅಂದರೆ ಮ್ಯಾಕ್ಸಿಮಮ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ದ ಪೊಸಿಷನ್, ಓಕೆ, ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ಆ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದು ಇದರ ಅರ್ಥ. ಓಕೆ, ಈ ಪ್ರಾಬ್ಲಮ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಕಾನ್ಸೆಪ್ಟು ಬಹಳ ಇಂಪಾರ್ಟೆಂಟು. ಯಾವುದಂತಂದರೆ ಪ್ರಾಪರ್ಟಿ ಆಫ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸು. ಯಾವುದದು ಪ್ರಾಪರ್ಟಿ ಆಫ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಇಂಪಾರ್ಟೆಂಟ್ ಅಂತಂದರೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಬರೀಬೇಕು. ಈಗ ನೋಡಿ, ಇಲ್ಲೊಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸನ್ನು ನಾನು ಬರ್ಕೋತೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಸರ್ಫೇಸ್ಗೆ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸು ಯಾವ ಶೇಪಲ್ಲಿ ಬೇಕಾದ್ರೂ ಇರಲಿ. ಸೊ ಅಟ್ ದಟ್ ಗಿವನ್ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈಸ್ ಆಲ್ವೇಸ್ ಮೇಕಿಂಗ್ 90 ಡಿಗ್ರಿ ವಿತ್ ದ ಪ್ಲೇನ್ ಆಫ್ ದ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವೆರಡು ಕರೆಕ್ಟಾಗಿ ಗೊತ್ತಿದ್ರೆ, ಇವೆರಡು ಪಾಯಿಂಟ್ಸು, ನಾವು ಇದನ್ನು ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಸೊ ಲೆಟ್ಸ್ ಗೋ ಟು ಸೊಲ್ಯೂಷನ್. ಈಗ ಈ ಡಯಾಗ್ರಾಮ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನಾವು ಫಸ್ಟು DVಯನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ವಾಟ್ ಈಸ್ DV? ಸೊ DV, ನಾನು ಈ ಪಾರ್ಟಲ್ಲಿ ಸೊಲ್ಯೂಷನನ್ನು ಬರೀತೀನಿ. ಸೊ DV ಎಷ್ಟು ಅಂತ ನೋಡ್ಕೊಳ್ಳೋಣ. ಒಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಿಂದ ಇನ್ನೊಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ಗೆ, ಅಥವಾ ಎನಿ ಟು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು? ಇಲ್ಲಿ 10 ಇದೆ, ಇಲ್ಲಿ 20 ಇದೆ. ಸೊ ಇವೆರಡರ ಮಧ್ಯೆ ಇರೋ ಪೊಟೆನ್ಷಿಯಲ್ ಡಿಫ್ರೆನ್ಸು 10 ವೋಲ್ಟ್ಸ್ ಆಯಿತು, ಬಿಕಾಸ್ 20 - 10. ಅದೇ ಥರ ಇವೆರಡರ ಮಧ್ಯೆ ಇರೋ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು? ಮತ್ತೆ 10 ಆಯಿತು. ಎನಿ ಟು ಅಡ್ಜಸೆಂಟ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ಗಳ ಮಧ್ಯೆ ಇರುವಂಥ ಪೊಟೆನ್ಷಿಯಲ್ ಡಿಫ್ರೆನ್ಸು 10 ವೋಲ್ಟ್ಸ್ ಬರ್ತಾ ಇದೆ. ಸೊ ದೇರ್ ಫಾರ್ ಯು ಕ್ಯಾನ್ ರೈಟ್ DV ಆ್ಯಸ್ 10 ವೋಲ್ಟ್ಸ್. ಇಲ್ಲಿ ಸಿಕ್ಕಿದೆ ನನಗೆ, DV ಸಿಕ್ತು. ಈಗ ನಾವು DR ಅನ್ನು ಫೈಂಡ್ ಔಟ್ ಮಾಡಬೇಕು. DR ಅಂತಂದರೆ ಒಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಿಂದ ಇನ್ನೊಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ಗಿರೋ ಡಿಸ್ಟೆನ್ಸ್ ಎಷ್ಟು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟು, ಅದನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, ಈ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಿ. ಇಟ್ ಈಸ್ ನಾಟ್ ಈಕ್ವಲ್ ಟು 10 ಸೆಂಟಿಮೀಟರ್. ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಇರುವಂಥ ಡಿಸ್ಟೆನ್ಸು 10 ಸೆಂಟಿಮೀಟರು.
ಆದರೆ ಈ ಸರ್ಫೇಸ್ಗೂ ಇರೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು 10 ಸೆಂಟಿಮೀಟರ್ ಅಲ್ಲ. ಹಾಗಾದರೆ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಈ ಪಾಯಿಂಟಿಂದ ಈ ಮೊದಲನೇ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀನಿ ನಾನು. ಈ ಥರ ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿ. ಓಕೆ, ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, ಇಲ್ಲಿ 90 ಡಿಗ್ರಿ ಇದೆ. ಓಕೆ, ಸೊ ಈಗ ನಾವೇನು ಮಾಡೋಣ ಅಂತಂದರೆ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ 30 ಡಿಗ್ರಿಯನ್ನು ಯೂಸ್ ಮಾಡ್ತೀನಿ. ಸಿಂಪಲ್ಲಾಗಿ ಸೈನ್ ಥೀಟಾವನ್ನು ಆ ಟ್ರಯಾಂಗಲ್ಗೆ ಅಪ್ಲೈ ಮಾಡೋಣ. ಸೊ ವಾಟ್ ಈಸ್ ಸೈನ್ ಥೀಟಾ? ಲೆಟ್ ಮಿ ರೈಟ್ ಬಿಗ್ಗರ್. ಓಕೆ, ಸೈನ್ ಥೀಟಾ ಈಸ್ ನಥಿಂಗ್ ಬಟ್ ಅಪೋಸಿಟ್ ಬೈ ಹೈಪಾಟಿನಸ್. ಈಗ ಈ ಥೀಟಾಗೆ ಈ 30 ಡಿಗ್ರಿ ಅಪೋಸಿಟ್ ಬಂದು ಈ ನಮಗೆ ಬೇಕಾಗಿರುವಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು. ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸನ್ನು DR ಅಂತ ಬರೆದುಬಿಡ್ತೀನಿ ನಾನು. ಬಿಕಾಸ್ ಇದೇ ಡಿಸ್ಟೆನ್ಸ್ ನಮಗೆ ಬೇಕಾಗಿರೋದು, DR ಅಂತ ಬರ್ಕೋತೀನಿ. ಡಿವೈಡೆಡ್ ಬೈ, ಅಥವಾ ಈ ಡಯಾಗ್ರಾಮಲ್ಲಿ ಅದನ್ನು ಮೆನ್ಷನ್ ಮಾಡಿಬಿಡೋಣ, ಇಲ್ಲಿಂದ ಇಲ್ಲಿವರೆಗಿರೋ ಡಿಸ್ಟೆನ್ಸೇ DR. ಓಕೆ, ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು ಅಪೋಸಿಟ್ ಬೈ ಹೈಪಾಟಿನಸ್ ಯಾವುದು? ಇಲ್ಲಿಂದ ಇಲ್ಲಿವರೆಗಿರೋ ಡಿಸ್ಟೆನ್ಸು. ಆ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ 10 ಸೆಂಟಿಮೀಟರ್. ಅದನ್ನು ಹಾಗೆ ಬರ್ಕೋತೀವಿ. ಸೊ ನಾವು ಇವಾಗ ಏನಾಗುತ್ತೆ, ಥೀಟಾ ವ್ಯಾಲ್ಯೂ ನಮಗೆ ಗೊತ್ತಿದೆ. ಸೈನ್ ಥೀಟಾ ಇಸ್ ನಥಿಂಗ್ ಬಟ್ 30 ಡಿಗ್ರಿ. ಸೊ ಸೈನ್ 30 ಡಿಗ್ರಿ ಈಸ್ ಈಕ್ವಲ್ ಟು DR divided by 10 centimeter. Don't forget this. Sin 30 is nothing but half, which is equal to DR divided by 10 centimeter. So 10 by 2 centimeter is DR, which is nothing but 5 centimeter. So DR value ನನಗೆ ಸಿಕ್ಕಿದೆ. ಸೊ DV ವ್ಯಾಲ್ಯೂ ಸಿಕ್ತು, DR ವ್ಯಾಲ್ಯೂ ಕೂಡ ಸಿಕ್ತು. ಈಗ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತನ್ನು ಫೈಂಡ್ ಔಟ್ ಮಾಡೋಣ. ಸೊ ಏನದು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್? ದಟ್ ಈಸ್ ಈಕ್ವಲ್ ಟು, ನೆಗೆಟಿವ್ ಸೈನ್ ಇದೆ ಅದನ್ನು ಹಾಗೆ ಬರ್ಕೋಣ. ಸೊ DV ಬೈ DR ಸಬ್ಸ್ಟಿಟ್ಯೂಟ್ ಮಾಡಿ. DV ಈಸ್ ನಥಿಂಗ್ ಬಟ್ 10 ವೋಲ್ಟ್ಸ್ ಡಿವೈಡೆಡ್ ಬೈ DRನ 5 ಸೆಂಟಿಮೀಟರ್ ಅಂತ ಹೇಳಿದೆ ನಾನು. ಸೊ 5 ಸೆಂಟಿಮೀಟರ್ನ 5 × 10⁻⁻2 ಅಂತ ಇಟ್ಕೊಳ್ಳಿ. 5 ಸೆಂಟಿಮೀಟರ್ನ ಮೀಟ್ರ್ ಕನ್ವರ್ಟ್ ಮಾಡಿ ಬರ್ತಿದ್ದೀನಿ. ಸೊ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ? ಆನ್ಸರ್ ಈಸ್ ಗೋಯಿಂಗ್ ಟು ಬಿ -200 ಬರುತ್ತೆ. ಯೂನಿಟನ್ನು ಇಲ್ಲೇ ಅನಲೈಸ್ ಮಾಡಿಬಿಡಿ. ಇಟ್ ಈಸ್ ನಥಿಂಗ್ ಬಟ್ ವೋಲ್ಟ್ ಪರ್ ಮೀಟರ್. ಸೊ ದೇರ್ ಫೋರ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ನ ವೋಲ್ಟ್ ಪರ್ ಮೀಟರ್ ಅಂತ ಬರೀತೀನಿ. ಸೊ ದಿಸ್ ಇಸ್ ದ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನಾವೀಗ ಏನು ಫೈಂಡ್ ಔಟ್ ಮಾಡಿರೋದು ಅದು. ನಾನು ಆ್ಯಸ್ ಯೂಶ್ವಲಿ ಹೇಳ್ದಂಗೆ ಈ ನೆಗೆಟಿವ್ ಸೈನ್ ಏನನ್ನ ಇಂಡಿಕೇಟ್ ಮಾಡ್ತಿದೆ ಅಂತಂದರೆ, ಯಾವ ಡೈರೆಕ್ಷನಲ್ಲಿ ಪೊಟೆನ್ಷಿಯಲ್ಲು ಹೆಚ್ಚಾಗಿ ಡಿಕ್ರೀಸ್ ಆಗ್ತಿದೆಯೋ ಆ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಅರ್ಥ. ಈಗ ನೋಡಿ, ನಾವೇನಾದರೂ ಈ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಿಂದ ಈ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಈ ಡೈರೆಕ್ಷನಲ್ಲಿ ಬಂದರೆ, ಪರ್ಪೆಂಡಿಕ್ಯುಲರ್ ಲೈನ್ ಹಾಕಿದ್ದೀನಲ್ಲ, ಈ ಡೈರೆಕ್ಷನಲ್ಲಿ ಬಂದರೆ ರೇಟ್ ಆಫ್ ಚೇಂಜ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ಜಾಸ್ತಿ ಇರುತ್ತೆ, ಗ್ರೇಡಿಯಂಟ್ ಜಾಸ್ತಿ ಇದೆ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನನ್ನು ನಾನು ಮೊದಲೇ ಹೇಳಿದೆ, ಈ ಪ್ರಾಪರ್ಟಿನೂ ಹೇಳಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ದೇರ್ ಫೋರ್ ಈ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಎಲೆಕ್ಟ್ರಿಕ್ ಫೀಲ್ಡ್ನ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿ ಬರೀಬೇಕು. ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ನು ಡಿಕ್ರೀಸಿಂಗ್ ಪೊಟೆನ್ಷಿಯಲ್ ಡೈರೆಕ್ಷನಲ್ಲಿ ಇರಬೇಕು. ಸೊ ದೇರ್ ಫೋರ್ ಎಲೆಕ್ಟ್ರಿಕ್ ಫೀಲ್ಡನ್ನು ಹೇಗೆ ಬರೀಬೋದು ಅಂದರೆ, ಈ ಪಾಯಿಂಟಲ್ಲಿ ಬರೀತೀನಿ ನೋಡ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಮಸ್ಟ್ ಬಿ ಇನ್ ದಿಸ್ ಡೈರೆಕ್ಷನ್. ಇದ್ರ ಸ್ಟ್ರೆಂತ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ದು ಅಂತಂದರೆ 200 ವೋಲ್ಟ್ ಪರ್ ಮೀಟರ್. ಓಕೆ, ಈ ಡೈರೆಕ್ಷನಲ್ಲಿ ಯಾಕೆ ಬರ್ಕೊಂಡೆ ಅಂತ ಗೊತ್ತಿರಬೇಕು. ಬಿಕಾಸ್ ಆಫ್ ದೀಸ್ ಟೂ ಪ್ರಾಪರ್ಟೀಸ್. ನೆಗೆಟಿವ್ ಸೈನ್ ರೆಪ್ರೆಸೆಂಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ನೋಡಿ, ಇಲ್ಲಿಂದ ಇಲ್ಲಿಗೆ ಬಂದರೆ ಈ ಡೈರೆಕ್ಷನಲ್ಲಿ ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಇದೆ. ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ನೋಡಿ, ಈ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಪರ್ಪೆಂಡಿಕ್ಯುಲರ್ ಆಗಿ ಬರೆದಿದೆ. ಹಾಗಾದರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿದೆ ಅಂತ ಕೇಳಿದ್ರೆ, ಈಗ ನಾನು ಎಕ್ಸ್ ಆ್ಯಕ್ಸಿಸನ್ನು ರೆಫರೆನ್ಸ್ ಆಗಿ ತೊಗೊಳ್ಳುವ. ಇಲ್ಲಿ ಆಲ್ರೆಡಿ 30 ಡಿಗ್ರಿ ಇದೆ. ಇದು ಪರ್ಪೆಂಡಿಕ್ಯುಲರ್ ಅಂತಂದರೆ ಇಲ್ಲಿ ಒಂದು 90 ಡಿಗ್ರಿ ಬರ್ತಾ ಇದೆ. ಸೊ ದೇರ್ ಫೋರ್ ಈ ಟೋಟಲ್ ಆ್ಯಂಗಲ್ ಎಷ್ಟಾಯಿತು ಅಂತ ನೀವು ನೋಡಿದ್ರೆ 90 + 30. 90 + 30 ಇಸ್ 120 ಡಿಗ್ರಿ. ಸೊ ಎಲೆಕ್ಟ್ರಿಕ್ ಫೀಲ್ಡು 200 ವೋಲ್ಟ್ ಪರ್ ಮೀಟರ್ ಅನ್ನುವಂಥದ್ದು, ಇಟ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ 120 ಡಿಗ್ರಿ ವಿತ್ ಎಕ್ಸ್ ಆ್ಯಕ್ಸಿಸ್. ಸೊ ಅದನ್ನು ಬೇಕಾದ್ರೆ ಇಲ್ಲಿ ಮೆನ್ಷನ್ ಮಾಡ್ಬೋದು. ದಿಸ್ ಇಸ್ ದ ಸ್ಟ್ರೆಂತ್ ಆ್ಯಂಡ್ ಡೈರೆಕ್ಷನ್ ಇಸ್ 120 ಡಿಗ್ರಿ ವಿತ್ ಎಕ್ಸ್ ಆ್ಯಕ್ಸಿಸ್. ಸೊ ಐ ಹೋಪ್ ಯು ಗಾಟ್ ದ ಸೊಲ್ಯೂಷನ್ ಪ್ರಾಪರ್ಲಿ. ಇದು ಇನ್ನೊಂದು ಸ್ಯಾಂಪಲ್ ಪ್ರಾಬ್ಲಮ್ಮು. ಇದನ್ನು ನೋಡಿ,
A thin spherical conducting shell of radius r has a charge q. Another charge q is placed at the center of the shell. The electrostatic potential at the point P, where the distance is r by 2 from the center of the shell. ಈಗ ನಾನು ಫಸ್ಟು ಡಯಾಗ್ರಾಮ್ನ ಬರೆದುಬಿಡ್ತೀನಿ, ಅದಾದಮೇಲೆ ಯಾವ ಕಾನ್ಸೆಪ್ಟ್ ಮೇಲೆ ಇದನ್ನು ಸಾಲ್ವ್ ಮಾಡಬೇಕು ಅಂತ ಫಸ್ಟು ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ದ್ಯಾಟ್ ಇದನ್ನು ಒಂದು ಥಿನ್ ಸ್ಪೆರಿಕಲ್ ಶೆಲ್ ಅಂತ ಇಮ್ಯಾಜಿನ್ ಮಾಡಿಕೊಳ್ಳಿ. ಸೊ ಇದು ಸೆಂಟ್ರ್ ಆಫ್ ದ ಸ್ಪಿಯರು. ಸೆಂಟ್ರ್ ಆಫ್ ದ ಸ್ಪಿಯರಿಂದ ಪೆರಿಮೀಟರ್ ಆಫ್ ದ ಸ್ಪಿಯರಿಗೆ, ಸರ್ಫೇಸ್ ಆಫ್ ದ ಸ್ಪಿಯರಿಗೆ ಇರುವಂಥ ರೇಡಿಯಸನ್ನು ಅಲ್ಲಿ ಆರ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಈ ಸ್ಪಿಯರ್ನ ಸರ್ಫೇಸ್ ಮೇಲೆ ಎಷ್ಟು ಚಾರ್ಜ್ ಇದೆ ಅಂತ ಹೇಳಿದ್ದಾರೆ. ದಟ್ ಚಾರ್ಜ್ ಇಸ್ ನಥಿಂಗ್ ಬಟ್ ದಿಸ್ ಕ್ಯೂ. ಸೊ ನಾನು ಇಲ್ಲಿ ಈ ಸರ್ಫೇಸ್ ಮೇಲೆ ಟೋಟಲ್ ಇರೋ ಚಾರ್ಜನ್ನು ಕ್ಯೂ ಅಂತ ರೆಪ್ರೆಸೆಂಟ್ ಮಾಡ್ಕೋತೀನಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಚಾರ್ಜ್ ಕ್ಯಾಪಿಟಲ್ ಕ್ಯೂ ಈಸ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ದ ಸೆಂಟರ್ ಆಫ್ ದ ಸ್ಪಿಯರ್. ಸೊ ಈ ಸೆಂಟರ್ ಆಫ್ ದ ಸ್ಪಿಯರಲ್ಲಿ ಇನ್ನೊಂದು ಚಾರ್ಜ್ ಕ್ಯಾಪಿಟಲ್ ಕ್ಯೂ ಅನ್ನು ಪ್ಲೇಸ್ ಮಾಡಿದ್ದಾರೆ. ಆಮೇಲೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ದೇ ಆರ್ ಆಸ್ಕಿಂಗ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ನ ಕೇಳ್ತಿದ್ದಾರೆ. ಅವ್ರು ಕೇಳ್ತಿರೋದು ಇದು. ಎಲ್ಲಿ ಕೇಳ್ತಾ ಇದ್ದಾರೆ ಅಂದರೆ ಅಟ್ ಅ ಪಾಯಿಂಟ್ ಪಿ ವಿಚ್ ಈಸ್ ಅಟ್ ಅ ಡಿಸ್ಟೆನ್ಸ್ ಆಫ್ r by 2 ಫ್ರಮ್ ದ ಸೆಂಟರ್. ಅಂದರೆ ಈ ಪಾಯಿಂಟ್ ಪಿನಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು ಅನ್ನೋದನ್ನು ಕೇಳ್ತಾ ಇದ್ದಾರೆ. ನೋಡಿ, ಇದನ್ನು ಸಾಲ್ವ್ ಮಾಡಬೇಕು ಈ ಥರದ ಪ್ರಾಬ್ಲಮ್ಸ್ ಅಂತಂದರೆ ನಾವು ಎರಡು ಪಾಯಿಂಟ್ಗಳನ್ನು ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಮೊದಲನೇದು, ಪೊಟೆನ್ಷಿಯಲ್ ಈಸ್ ಅ ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ, ಅಂದರೆ ಡೈರೆಕ್ಷನ್ ಇಲ್ಲ. ಈಗ ಈ ಪಾಯಿಂಟಲ್ಲಿ ಟೋಟಲ್ ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ನೋಡಿ, ಚಾರ್ಜ್ ಕ್ಯೂ ಈಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್. ಅದರದ್ದು ಪೊಟೆನ್ಷಿಯಲ್ಲು ಪಾಯಿಂಟ್ ಪಿನಲ್ಲಿರುತ್ತೆ. ಅದರ ಜೊತೆಗೆ ದೆರ್ ಈಸ್ ಅ ಚಾರ್ಜ್ ಕ್ಯಾಪಿಟಲ್ ಕ್ಯೂ ಅಟ್ ದ ಸೆಂಟರ್, ಇದ್ರ ಪೊಟೆನ್ಷಿಯಲ್ ಕೂಡ ಇಲ್ಲಿರುತ್ತೆ. ಓಕೆ, ಸೊ ಸಮ್ ಆಫ್ ದೀಸ್ ಟು ಪೊಟೆನ್ಷಿಯಲ್ ಈಸ್ ದ ಟೋಟಲ್ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಪಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತಂದರೆ, ಈಗ ಸಪೋಸ್ ಒಂದು ಸ್ಪಿಯರ್ನ ಸರ್ಫೇಸ್ ಮೇಲೆ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿದ್ದರೆ ಆ ಸರ್ಫೇಸಲ್ಲಿ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಅದನ್ನು ನಾನು ಬರೀತೀನಿ. ಸೊ ಪೊಟೆನ್ಷಿಯಲ್ ಡ್ಯೂ ಟು ದ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಸ್ ಆನ್ ದ ಸರ್ಫೇಸ್, ಅದನ್ನು V1 ಅಂತ ಬರ್ಕೊಳ್ಳೋಣ. ಎಷ್ಟಿರುತ್ತೆ V1 ಅಂತಂದರೆ 1/4πε0 ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್ ಡಿವೈಡೆಡ್ ಬೈ ದ ರೇಡಿಯಸ್. ದಿಸ್ ಈಸ್ ನಥಿಂಗ್ ಬಟ್ ಚಾರ್ಜ್ ಆನ್ ದ ಸರ್ಫೇಸ್ ಆಫ್ ದ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್. ಆಮೇಲೆ ಒಂದು ತಿಳ್ಕೊಳ್ಳಿ, ಈ ಪೊಟೆನ್ಷಿಯಲ್ ಸರ್ಫೇಸಲ್ಲಿ ಎಷ್ಟಿರುತ್ತೋ ಅಷ್ಟೇ ಪೊಟೆನ್ಷಿಯಲ್ಲು ಡ್ಯೂ ಟು ದ ಡಿಸ್ಟ್ರಿಬ್ಯೂಟೆಡ್ ಚಾರ್ಜಸ್ ಇನ್ಸೈಡ್ ಕೂಡ ಅಷ್ಟೇ ಇರುತ್ತೆ. ಅಂದರೆ ನೀವು ಪೊಟೆನ್ಷಿಯಲ್ನ ಒಳಗಡೆ ಎಲ್ಲೇ ಹೋದರೂ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ಲು ಡ್ಯೂ ಟು ದಿಸ್ ಚಾರ್ಜು ಸರ್ಫೇಸಲ್ಲಿ ಎಷ್ಟಿದೆಯೋ ಇಲ್ಲೂ ಕೂಡ ಅಷ್ಟೇ ಇರುತ್ತೆ. ದಟ್ ಈಸ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಈಗ V2 ಅನ್ನು ಬರೀತೀನಿ ನಾನು. ವಾಟ್ ಈಸ್ V2? ಪೊಟೆನ್ಷಿಯಲ್ ಡ್ಯೂ ಟು ಕ್ಯಾಪಿಟಲ್ ಕ್ಯೂ ವಿಚ್ ಈಸ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ದ ಸ್ಪಿಯರ್. ಈಗ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಈ ಚಾರ್ಜಿಂದ ಈ ಪಾಯಿಂಟ್ ಪಿಗೆ ದಟ್ ಈಸ್ ನಥಿಂಗ್ ಬಟ್ r by 2. ದಟ್ ಈಸ್ ಆಲ್ರೆಡಿ ಗಿವನ್ ಇನ್ ದ ಕ್ವೆಶ್ಚನ್, ಇಲ್ಲಿ ಕೊಟ್ಟಿದ್ದಾರೆ. ಸೊ ದೇರ್ಫೋರ್ ಪೊಟೆನ್ಷಿಯಲ್ ಡ್ಯೂ ಟು ಕ್ಯಾಪಿಟಲ್ ಕ್ಯೂ ಅಟ್ ದ ಪಾಯಿಂಟ್ ಪಿ ಎಷ್ಟು ಬರುತ್ತೆ? ಸೇಮ್ ಫಾರ್ಮುಲಾ ಬರೀಬೇಕು. ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಫಾರ್ಮುಲಾ ಬರ್ಕೋಬೇಕಿಲ್ಲಿ. ಸೊ 1/4πε0 ಚಾರ್ಜ್ ಅಟ್ ದ ಸೆಂಟರ್ ಇಸ್ ಕ್ಯೂ. ಈ ಪಾಯಿಂಟ್ ಪಿಗೆ ಇಲ್ಲಿಗಿರೋ ಡಿಸ್ಟೆನ್ಸನ್ನು r by 2 ಅಂತ ಬರ್ಕೋಬೋದು, ಅಥವಾ ಇದನ್ನು ಹೀಗೂ ಬರೀಬೋದು. ಇಲ್ಲಿ r by 2 ಇರೋದ್ರಿಂದ 1/4πε0 ಸೊ 2q ಡಿವೈಡೆಡ್ ಬೈ r ಅಂತಲೂ ಬರೀಬೋದು. ಸೊ ಇಲ್ಲಿ ನೋಡಿ, ದಿಸ್ ಪೊಟೆನ್ಷಿಯಲ್ ಐ ವಿಲ್ ಕಾಲ್ ದಿಸ್ ಇಸ್ ಈಕ್ವೇಷನ್ ನಂಬರ್ 1 ಆ್ಯಂಡ್ ದಿಸ್ ಪೊಟೆನ್ಷಿಯಲ್ ಐ ವಿಲ್ ಕಾಲ್ ಈಕ್ವೇಷನ್ ನಂಬರ್ 2. ಆ್ಯಸ್ ಯೂಶ್ವಲಿ ವೆರಿ ಸಿಂಪಲ್. ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಪಿ ಏನು ಬರುತ್ತೆ? ಇಟ್ ಈಸ್ ಸಿಂಪಲ್ ಅಡಿಷನ್, ಸ್ಕೇಲಾರ್ ಅಡಿಷನ್ ಆಫ್ ದ ಟೂ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಪಿ. ಸೊ ನಾನೀಗ ಟೋಟಲ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ವಾಟ್ ಈಸ್ ಟೋಟಲ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು V1 plus V2, simple scalar addition. So total potential is given by ನೋಡಿ V1 ಅನ್ನು ಅದನ್ನು ಬರ್ಕೋತೀನಿ 1 divided by 4πε0 Q divided by R plus V2 ಇದನ್ನೇ ಹಾಕ್ತೀನಿ. ಸೊ 1/4πε0 2Q divided by R. ಸೊ ಆನ್ಸರ್ ನಮಗೆ ಸಿಕ್ಕೋಯ್ತು. ಎಲ್ಲಿದೆ, ಯಾವ ಆಪ್ಷನ್ ಈಗ ಆ್ಯಕ್ಚುಲಿ ಕರೆಕ್ಟ್ ಇದೆ ಅಂತಂದರೆ ಆಪ್ಷನ್ ಸಿ.
ಇಟ್ ಇಸ್ ವೆರಿ ಕ್ಲಿಯರ್. ನೀವು ಇದನ್ನು ಬೇಕಾದ್ರೆ ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. 1/4πε0 ಮತ್ತು 1/r ಎರಡೂ ಟರ್ಮ್ಸಲ್ಲೂ ಕಾಮನ್ ಇದೆ, ಯು ಕ್ಯಾನ್ ಟೇಕ್ ಇಟ್ ಔಟ್. ಬಟ್ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನು ಅಂತಂದರೆ ಅಂಶ, ನಾನು ಹೇಳಿದ ಮೊದಲು 2 ಪಾಯಿಂಟ್ಸು ಯಾವುದದು, ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಆಫ್ ಎ ಚಾರ್ಜಡ್ ಸ್ಪಿಯರ್, ಎಸ್ಪೆಷಲಿ ಹ್ಯಾಲೋ ಸ್ಪಿಯರ್. ಓಕೆ, ಎಷ್ಟು ಇರುತ್ತೋ ಅಷ್ಟೇ ಪೊಟೆನ್ಷಿಯಲ್ ವಿಲ್ ಬಿ ದೇರ್ ಎವ್ರಿವೇರ್ ಇನ್ಸೈಡ್ ದ ಹ್ಯಾಲೋ ಸ್ಪಿಯರ್. ಓಕೆ, ಐ ಮೀನ್ potential inside the sphere is same as potential on the surface in case of halo sphere. And to calculate total potential, we are always going to add all the potential at a given point, simple as scalar addition. ಸ್ಕೇಲಾರ್ ಎರಡು ನಂಬರ್ಗಳನ್ನು ಹೇಗೆ ಆ್ಯಡ್ ಮಾಡ್ತೀವೋ ಹಾಗೆ ಎಷ್ಟು ಪೊಟೆನ್ಷಿಯಲ್ ಇದೆಯೋ ಪಾಯಿಂಟ್ ಪಿನಲ್ಲಿ ಆ ಎಲ್ಲ ಪೊಟೆನ್ಷಿಯಲ್ಗಳನ್ನ ಆ್ಯಡ್ ಮಾಡಬೇಕು ಅಷ್ಟೇ. 2 ಪಾಯಿಂಟನ್ನು ಗಮನದಲ್ಲಿ ಇಟ್ಕೊಂಡ್ರೆ ವಿ ಕ್ಯಾನ್ ಸಾಲ್ವ್ ದಿಸ್ ಈಸಿಲಿ.